ಇದೆಲ್ಲ ತುಂಬಾ ಸರ್ ಗಂಡ ಹೆಂಡತಿ ಮಾಡೋದು ಒಂಥರ ಇದ್ರೆ ಅವರು ಬೇರೆಯವ್ರ ಜೊತೆ ಸರ್ ಎಲ್ಲ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಸರ್ ಬಟ್ಟೆ ಎಲ್ಲ ಅವರಿಬ್ರು ತೆಗೆದ್ಬಿಟ್ಟು ಇವಾಗ ನೀವು ಹೇಳ್ತೀರಾ ಸರ್ ಬ್ಲೂ ಫಿಲಮ್ ನೋಡ್ಬಿಡಿ ಅದರಿಂದ ಪ್ರಾಬ್ಲಮ್ ಆಗೈತೆ ಆ ರೇಂಜಿಗೆ ಇದು ಮಾಡ್ತಿದ್ರು ಸರ್ ಅವರು. ಓ ಗಾಡ್. ಹಾಂ ಸರ್ ವಿಡಿಯೋ ಹಾಕೊಂಡು ಮಾಡೋದವ್ರು ಸರ್. ವಿಡಿಯೋ ಹಾಕೊಂಡು ಅದರಲ್ಲಿ ಯಾವ ಥರ ಆ ಥರ ಇದು ಮಾಡೋರು ಸರ್ ಅವರು. ಸರ್ ನನಗೆ ನೋಡಿ ತುಂಬ ಬೇಜಾರಾಗೈತೆ ಸರ್. ಯಾರಿಗೆ ಸರ್ ಹೇಳಿ, ನಮ್ಮ ತಂದೆ ತಾಯರಿಗೆಲ್ಲ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ನಾನು ಇಲ್ಲದೆ ಟೈಮಲ್ಲಿ ಬೇರೆ ಹುಡುಗರನ್ನ ಇದು ಮಾಡ್ಕೊಂಡು ಬಿಟ್ಟಿದ್ರು ಸರ್ ಇವರು. ಅವರು ಯಜಮಾನ್ರು ಹೋಗ್ತಾರೆ ಬನ್ನಿ ಅಂತ ಇವ್ರು ಕರ್ಸ್ಕೊಂಡು ಬಿಡೋದು ಸರ್. ಫಸ್ಟು ನೈಟು ಸೆಕೆಂಡ್ ಈ ಥರ ಮಾಡ್ತಾಯಿದ್ರು. ಆಮೇಲೆ ನನಗೆ ತುಂಬ ಇದಾಗೈತೆ ಸರ್. ತುಂಬಾ ಮೋಸ ಮಾಡಿಬಿಟ್ರು ಸರ್ ಅವರು. ಓಕೆ. ಅದೇ ಇದರಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ತೀರ್ಕೊಂಡ್ಬಿಟ್ರು ಸರ್. ಒಂದೇ ವಾರದಲ್ಲಿ ಇಬ್ಬರು ತೀರ್ಕೊಂಡ್ಬಿಟ್ರು ಸರ್, ತುಂಬ ನೊಂದಿ. ಅಯ್ಯೋ ಸಾರಿ. ಓಕೆ ಸಾರಿ. ಓಕೆ. ಸರ್ ಇಬ್ರು ಮತ್ತೆ ನಮ್ಮ ತಾಯಿ ಎಲ್ಲ ನೋಡಿರೋರು ಸರ್. ಇದೆಲ್ಲ ಈ ಥರ ನೋಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ಸ್ನಾನ ಮಾಡ್ತಾ ಇದ್ದೀನಿ, ನೀವು ಆಚೆ ಇರಿ ಅಂತ ಆ ಹುಡುಗನ ಒಳಗಡೆ ಇಡ್ಸ್ಕೊಂಡ್ಬಿಟ್ಟು ಇವರು ನಮ್ಮ ತಾಯಿನ ಈಚೆ ಇರಿಸ್ತಾ ಇದ್ರು ಸರ್. ಆಮೇಲೆ ಅರ್ಧ ಅವರೆಲ್ಲ ನಮ್ಮ ತಾಯಿ ಅಲ್ಲಿ ಇಲ್ಲಿ ಕೂತ್ಕೊಂಡಿದ್ದು ನೋಡಿದ್ರೆ ಆಮೇಲೆ ಒಳಗಡೆಯಿಂದ ಒಬ್ಬ ಬರೋನು. ಯಾರು ಅಂತ ಕೇಳಿದ್ರೆ ನಮ್ಮ ಅಣ್ಣ ಅಂತ ಹೇಳೋರು. ಜೊತೆಲಿ ಹುಡ್ದವ್ರು ಅಣ್ಣವ್ರು ಯಾರಿಲ್ಲ ಸರ್ ಅವ್ರಿಗೆ. ಇನ್ನೊಬ್ಬ ಹುಡುಗ ಬರ್ತಿದ್ನಲ್ಲ ಅವನಿಗೆ ಅಣ್ಣ ಅಂತ ಹೇಳ್ಬಿಟ್ಟು ಇವ್ರ ಮನೆಯಲ್ಲೆಲ್ಲ ಸೇರಿಸ್ಕೊಂತ ಇದ್ರು ಸರ್. ಅದೇ ಫೀಲಿಂಗ್ ಅಲ್ಲಿ ನಮ್ಮ ತಂದೆ ತಾಯಿ ಇಬ್ರು ಒಂದೇ ವಾರದಲ್ಲಿ ಇಬ್ರು ತೀರ್ಕೊಂಡ್ರು ಸರ್. ಸರ್ 2 ವರ್ಷದಿಂದ ಒಬ್ಬನೇ ಇದ್ದು ತುಂಬಾ ಕಷ್ಟ ಆಗ್ತಿದೆ ಸರ್. ಅದರಿಂದ ಯಾವ ತರ ಇರ್ಬೇಕಂತ ನಾವು ತುಂಬಾ ಮನಸ್ಸಿಗೆ ಬೇಜಾರಾಗ್ಬಿಟ್ಟು. ಇನ್ನೊಂದು ನಿಮಿಷ ಸರ್, ಅವ್ರು ಯಾವ್ಯಾವ ತರ ಮಾಡಿದ್ದು ಹೆಂಗೆ ಮಾಡ್ತಾ ಇದ್ರು ಅವೆಲ್ಲ ನಾನು ಫೋಟೋ ಹಿಡಿದಿದ್ದೀನಿ ಸರ್. ಒಂದ್ಸಲಿ ಮನೆಯಲ್ಲಿ ಚಿಕ್ಕದೊಂದು ಕ್ಯಾಮ್ರಾ ಹಾಕಿದ್ದೆಲ್ಲ. ಅಂದ್ರೆ ಅವರು ಲೈಕ್ ಸೆಕ್ಸ್ ಮಾಡೋದೆಲ್ಲ ನೀವು ಫೋಟೋ ಎಲ್ಲ ಹಿಡ್ಕೊಂಡ್ರಾ? ಹಾ, ಫೋಟೋ ಎಲ್ಲ ಇಟ್ಟಿದ್ದೀನಿ, ಕ್ಯಾಮ್ರಾ ಹಾಕಿದ್ದೆ ಸರ್ ಮೊಬೈಲ್ಗೆ, ಅದಕ್ಕೆ ಇದು ಮಾಡಿದ್ದೆ ಸರ್. ಓಕೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಸೈಕಾಲಜಿಸ್ಟ್. ಎಲ್ಲರೂ ಸೇಫ್ ಆಗಿದ್ರೆ ಅನ್ಕೊಂತ ನಾನು ಕೂಡ ಈ ಕಡೆ ಸೇಫ್ ಆಗಿದ್ದೀನಿ. ಈ ಒಂದು ಆಡಿಯೋ ನೀವು ಕೇಳಿಸ್ಕೊಂಡಿರ್ಬೋದು, ಕೇಳಿಸ್ಕೊಳ್ಳಿ, ಸ್ಕಿಪ್ ಮಾಡಿದಿರಾ. ಸೊ ಒಬ್ರು ಲ್ಯಾಬಲ್ಲಿ ವರ್ಕ್ ಮಾಡಿದವರು, ಅವರು ಕೂಡ ಸೈನ್ಸ್ ಫೀಲ್ಡ್ ಆಗಿರ್ತಾರೆ. ಸೊ ಅವ್ರಿಗೆ ಏನೆಲ್ಲ ಒಂದು ಹೆಂಗಸು ಅವರ ಅರ್ಧಾಂಗಿ, ಅವರ ಧರ್ಮ ಏನೆಲ್ಲ ಕೆಲಸ ಕೊಟ್ಟಿದ್ದಾಳೆ, ಏನೆಲ್ಲ ತೋರಿಸಿದಾಳೆ ಅಂತ ಆಡಿಯೋ ಮುಖಾಂತರ ತಿಳಿಸೋ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಅದನ್ನ ನೀವು ಆಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ. ಯಾಕಂತಂದ್ರೆ ಇಲ್ಲಿ ಯಾರು ಅಷ್ಟೇ ಜೆನ್ಯೂನ್ ಆಗಿಲ್ಲ. ಸೊ ಜೆನ್ಯೂನ್ ಆಗಿರೋರ್ನ ಯಾರು ಅಷ್ಟೇ ಅವ್ರನ್ನ ಟ್ರಸ್ಟ್ ಮಾಡಲ್ಲ, ಅಂದ್ರೆ ಅವ್ರನ್ನ ನಂಬಲ್ಲ. ಅಂದ್ರೆ ಲೈಕ್ ಏನಂತಾರೆ, ಲೈಕ್ ಹೆಣ್ಮಕ್ಳನ್ನ ನಾವು ಒಂದು ವರ್ಡ್ ಯೂಸ್ ಮಾಡ್ತೀವಿ, ಯೂಸ್ ಮಾಡ್ಬೇಕು ಗೊತ್ತಿಲ್ಲ. ಬಟ್ ಯಾರಾದ್ರೂ ಅನ್ಯತಾ ಏನಾದ್ರು ಯಾರಾದ್ರೂ ಈ ವರ್ಡ್ ಇಂದ ನಾವೇನು ಇಂಗ್ಲಿಷ್ ಕನ್ನಡ ವರ್ಡ್ ನ ಯೂಸ್ ಮಾಡಲ್ಲ, ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡ್ತೀವಿ. ಬೀಚ್ ಅಂತ. ಸೊ ಬೀಚ್ ಅನ್ನೋ ಒಂದು ವರ್ಡ್ ನ ನಾವು ಏನ್ ಯೂಸ್ ಮಾಡ್ತೀವಿ, ಅದಕ್ಕಿಂತ ಯಾವ ರೀತಿ ಅಂತ ಹೇಳ್ತೀರಾ, ಅದು ನಿಮ್ಗೆ ಗೊತ್ತಾಗ್ತಾ ಕೇಳಿಸ್ಕೊಳ್ಳಿ. ಅವರ ಒಂದು ನರಳಾಟ, ಅವರ ಬಾಧೆ, ಅವರ ಮನಸ್ಸಲ್ಲಿರುವ ಒಂದು ವೇದನೆ ಹೆಂಗಿರುತ್ತಂತ ನೀವೇ ಎಲ್ಲಿ ಹೋಗ್ತಿದೆ ನಮ್ಮ ಸಮಾಜ. ಬೇರೆ ಹುಡುಗರನ್ನ ಇದು ಮಾಡ್ಕೊಂಡು ನನ್ಗೆ ಗೊತ್ತಾಗಿಲ್ಲ, ಇದು ಮಾಡ್ತಿದ್ರು ನಂಗೆ ಗೊತ್ತಾಗಿಲ್ಲ. ಆಮೇಲೆ ನಾನು ಡ್ಯೂಟಿಗೆ ಹೋದಾಗ ಯಜಮಾನ್ ಹೋಗ್ತಾರೆ ಅಂತ ಇವ್ರು ಕರ್ಸ್ಕೊಂಡ್ ಬಿಡೋದು. ಫಸ್ಟ್ ನೈಟ್ ಸೆಕೆಂಡ್ ಈ ತರ ಮಾಡ್ತಾ ಇದ್ರು. ಆಮೇಲೆ ನನಗೆ ತುಂಬಾ ಇದಾಗುತ್ತೆ. ಅದೇ ಇದರಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ತೀರ್ಕೊಂಡ್ಬಿಟ್ರು ಸರ್. ಒಂದೇ ವಾರದಲ್ಲಿ ತೀರ್ಕೊಂಡ್ಬಿಟ್ರು ಸರ್, ತುಂಬಾ ನೊಂದಿ. ಇನ್ನು ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಒಂದು ವಿಚಾರ ನಮ್ಮ ಚಾನಲ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಲೈಕ್ ಮಾಡಿ. ಅದೇ ರೀತಿ ಇಂತ ಕಂಟೆಂಟ್ ನೀವು ಮಾಡಿ ಅಂತ ಪ್ರೋತ್ಸಾಹ ನೀಡಿದ್ರೆ ನಮ್ಮ ತಾಯಿನ ಈಚೆ ಇರ್ತಾ ಇದ್ರು ಸರ್. ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡಿದ್ರೆ ನಮ್ಮ ಅಣ್ಣ ಅಂತ ಹೇಳೋರು. ಜೊತೆಲಿ ಹುಡ್ದವ್ರು ಅಣ್ಣವ್ರು ಯಾರಿಲ್ಲ ಸರ್ ಅವ್ರಿಗೆ. ಇನ್ನೊಬ್ಬ ಹುಡುಗ ಬರ್ತಿದ್ನಲ್ಲ ಅವನಿಗೆ ಅಣ್ಣ ಅಂತ ಹೇಳ್ಬಿಟ್ಟು ಇವ್ರ ಮನೆಯಲ್ಲೆಲ್ಲ ಸೇರಿಸ್ಕೊಂತ ಇದ್ರು ಸರ್. ಅದೇ ಫೀಲಿಂಗ್ ಅಲ್ಲಿ ನಮ್ಮ ತಂದೆ ತಾಯಿ ಇಬ್ರು ಒಂದೇ ವಾರದಲ್ಲಿ ಇಬ್ರು ತೀರ್ಕೊಂಡ್ರು ಸರ್.
ಸರ್ 2 ವರ್ಷದಿಂದ ಒಬ್ಬನೇ ಇದ್ದು ತುಂಬಾ ಕಷ್ಟ ಆಗ್ತಿದೆ ಸರ್. ಅದರಿಂದ ಯಾವ ಥರ ಇರ್ಬೇಕಂತ ನಾವು ತುಂಬಾ ಮನಸ್ಸು ಬೇಜಾರಾಗ್ಬಿಟ್ಟಿದೆ ಸರ್. ಅಂದ್ರೆ ಇವಾಗ ನಿಮ್ ಮಿಸ್ಸಸ್ ನ ಬಿಟ್ಬಿಟ್ಟಿದ್ದೀರಾ? ಸರ್ ಅವರು ಗಂಡ ಬೇಡ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ದಾರೆ ಸರ್ ನನಗೆ ಸ್ಟೇಷನಲ್ಲಿ. ನಾನು ಎರಡು ಸಲ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು FIR ಎಲ್ಲ ಆಯ್ತು ಸರ್ ಅವ್ರ ಮೇಲೆ. ಓಕೆ. ಕರ್ಕೊಂಡು ಬಂದೆ, ಇರು ಅಂತ, ತಪ್ಪು ಮಾಡಿದ್ರೆ ಸರಿ ನೀನು ಇರು ಅಂತ ನಾನು ಕರ್ಕೊಂಡು ಬಂದೆ ಸರ್. ನಮ್ಮ ತಾಯಿನೇ ಹೇಳಿದ್ರು ಕರ್ಕೊಂಡು ಬರಪ್ಪ, ಪ್ರಪಂಚದಲ್ಲಿ ತಪ್ಪು ಮಾಡದಿರೋರು ಯಾರು ಇರಲ್ಲ, ಕರ್ಕೊಂಡು ಬಂದು ಬಾ ಅಂತ ಹೇಳಿದ್ರು ಸರ್. ಆಯ್ತಮ್ಮ ನಿನ್ನ ಮಾತಿಗೆ ನಾನು ಬೆಲೆ ಕೊಟ್ಟು ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಎಲ್ಲ 2 ಸಲ ಕರ್ಕೊಂಡು ಬಂದೆ ಸರ್. ಕರ್ಕೊಂಡು ಎಷ್ಟು ಸಲ ಕರ್ಕೊಂಡು ಬರ್ತೀನಿ ಅಷ್ಟು ಸಲಿನೂ ಮನೇಲಿ ಇರ್ತಾ ಇರ್ಲಿಲ್ಲ ಸರ್. ಅವ್ರಿಗೆ ಫೋನ್ ಮಾಡಿ ಸರ್. ಅಂದ್ರೆ ನಿಮ್ಗೆ ಯಾವಾಗ ಗೊತ್ತಾಯ್ತು ಅವರು, ಅಂದ್ರೆ ನೀವ್ ಯಾವಾಗ ನೋಡಿದ್ರೆ ಅವ್ರು ಮಲ್ಕೊಂಡಿದ್ದಾಗ? ಅವರು ಫೋನ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಸರ್. ಅವ್ರ ನಂಬರ್ ಎಲ್ಲ ನಾನು ಬರೆದು ಇಟ್ಕೊಂಡಿದ್ದೆ ಒಂದ್ಸಲಿ. ತುಂಬಾ ಫೋನ್ ಬಂದ್ರೆ ಮಾಡಿ ಮೇಲೆ ಹೋಗ್ಬಿಡೋದು, ಆ ಕಡೆ ಈ ಕಡೆ ಹೋಗ್ಬಿಡೋದು. ಯಾರು ಅಂತ ಕೇಳಿದ್ರೆ ನಮ್ಮ ಅಣ್ಣ, ನಮ್ಮ ಇವರು ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ರು, ಚಾಟ್ ಮಾಡೋದೆಲ್ಲ ಮಾಡ್ತಾ ಇದ್ರು ಸರ್ ಅವರು. ಆಮೇಲೆ ನಾನು ಈ ಚಾಟ್ ಎಲ್ಲ ನೋಡಿ ಮತ್ತೆ ವಿಡಿಯೋ ಕಾಲ್ಸ್ ಎಲ್ಲ ಮಾಡೋದ್ರಲ್ಲಿ ರೆಕಾರ್ಡ್ ಎಲ್ಲ ಹಿಡಿದುಕೊಂಡು ಇದು ಮಾಡಿದೆ ಸರ್. ಆಮೇಲೆ ಫೋನ್ ಮಾಡಿದೆ ಒಂದ್ಸತಿ, ಅವನಿಗೆ ಫೋನ್ ಮಾಡಿದೆ, ಈ ತರ ಮಾಡ್ತಿದ್ದೀರಲ್ಲ ನೀವು ಕರೆಕ್ಟ್, ಈ ತರ ಇನ್ನೊಬ್ರು ಸಂಸರ್ಗದಲ್ಲಿ ತಲೆ ಹಾಕಿ ಇದು ಮಾಡ್ತಿದ್ದೀರಲ್ಲ, ನಾವು ಏರ್ಟೆಲ್ ಫ್ರೆಂಡು, ಅವ್ರ ಫ್ರೆಂಡು ಏರ್ಟೆಲ್ ಆಫೀಸ್ ಫ್ರೆಂಡು, ಬೇರೆ ಏನಿಲ್ಲ, ನೀವು ಆ ಥರ ಎಲ್ಲ ಹೇಳ್ಬೇಡಿ ಅಂತ ಹೇಳಿ ಇದು ಮಾಡೋರು ಸರ್ ನನಗೆ. ತುಂಬಾ ಇದು ಮಾಡಿ ಮೋಸ ಮಾಡಿ ಇದು ಮಾಡೋದು ಸರ್. ಆಮೇಲೆ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಕರ್ಕೊಂಡು ಬಂದೆ ಸರ್. 2 ಸತಿ ಇಲ್ಲ 3 ಸತಿನೂ ಕರ್ಕೊಂಡು ಬಂದೆ ಸರ್. ಕರ್ಕೊಂಡು ಬರೋ ಟೈಮೆಲ್ಲ ಇದೇ ಥರ ಮಾಡ್ತಾ ಇದ್ರು ಸರ್. ಆಮೇಲೆ ಸ್ಟೇಷನ್ಗೆ ಹೋಗಿದ ತಕ್ಷಣ FIR ಎಲ್ಲ ಮಾಡಿ ರೆಡಿ ಮಾಡಿಸಿ ಕರೆಸ್ದೆ ಸರ್. ನಾನು ಎಲ್ಲಿದ್ರು ಕರೆಸ್ಬೇಕು ಸರ್, ನನಗೆ ತುಂಬ ಇದೆ, ಈ ಥರ ಪ್ರಾಬ್ಲಮ್ ಆಗ್ತಿದೆ ಸರ್, ಯಾವ ಟೈಮ್ ಕರ್ಕೊಂಡು ಬಂದ್ರು ಇದೇ ಥರ ಹೋಗ್ತಾ ಇದ್ದಾರೆ ಸರ್, ಇದಕ್ಕೊಂದು ನ್ಯಾಯ ಕೊಡ್ಸ್ಬೇಕು ಸರ್ ಅಂತ ಕೇಳಿದ್ದೆ ಸರ್. ನಮ್ಮದು ಬೆಂಗಳೂರಲ್ಲಿ ಸರ್, ರಾಮಯ್ಯ ಹಾಸ್ಪಿಟ್ಲ್ ಹತ್ರ ನಾವಿರೋ ಸರ್. ನಾನು ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀನಿ ಸರ್. ನಾನು ಓಕೆ. ಟೆಕ್ನಿಷಿಯನ್ ಕೆಲಸ ಮಾಡ್ತೀನಿ ಸರ್ ನಾನು. ಓಕೆ. ಆಮೇಲೆ ಕರ್ಕೊಂಡು ಬಂದರು. ಅಲ್ಲಿ ನನಗೆ ಗಂಡ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿ ಇಷ್ಟ ಇಲ್ಲದೆ ಮದುವೆ ಮಾಡಿದ್ದಾರೆ, ನನಗೆ ಗಂಡ ಬೇಡ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ದಾರೆ ಸರ್ ಅವರು. FIR ಆಗಿದೆ ಅವ್ರ ಮೇಲೆ. ಅಲ್ಲ ಒಂದ್ ನಿಮಿಷ, ಅಂದ್ರೆ ನೀವ್ ಹೇಳಿದ್ರಲ್ಲ ಸ್ಟಾರ್ಟಿಂಗ್ ನಾವಿಬ್ರು ಇಷ್ಟ ಬಿದ್ದು ಮದ್ವೆ ಆಗಿದ್ರಿ ಅಂತ ನೀವ್ ಹೇಳಿದ್ರಲ್ವಾ? ಅಪ್ಪ ಅಮ್ಮ ಇದು ಅವ್ರ ಮನೆ ನಮ್ ಕಡೆ ಇಬ್ರು ಒಪ್ಪಿ ಮದುವೆ ಆಗಿದೆ ಸರ್. ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಸರ್. ಓಕೆ ಓಕೆ ಓಕೆ. ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡು, ಅಂದ್ರೆ ಮದುವೆ ಮುಂಚೆನೆ ಅಕ್ರಮ ಸಂಬಂಧ ಇತ್ತ ಅವ್ರಿಗೆ? ಹೌದು ಸರ್, ಅಕ್ರಮ ಸಂಬಂಧ ಬೆಳೆಸ್ಕೊಂಡಿದ್ದಾರೆ ಸರ್. ಅಂತಂದ್ರೆ ನೀವು 2 ವರ್ಷದಿಂದ ಅವ್ರಿಗೆ ನಿಮ್ಗೆ ಗೊತ್ತಾಗಿಲ್ಲ ಅವ್ರು ಈ ತರ ಮಾಡ್ತಿದಾರೆ ತಪ್ಪು? ನಮ್ಗೆ ಗೊತ್ತಿರ್ಲಿಲ್ಲ ಸರ್. ಅವಾಗ ಎಲ್ಲ ವಟಾರ ತರ ಅಂತ ಮನೆ ಮಾಡಿದ್ದೆ, ಅಲ್ಲೆಲ್ಲಾರು ಇರ್ತಾ ಇದ್ವಿ. ಅವಾಗ ಆ ತರ ಏನು ಇರ್ಲಿಲ್ಲ ಸರ್. ಅವಾಗ ಅಲ್ಲೆಲ್ಲಾರು ಇರೋರಲ್ಲ, ಮನೆ ಮುಂದೆ ಕ್ಯಾಮ್ರಾ ಎಲ್ಲ ಐತೆ, ಜನ ತುಂಬಾ ಇರೋರು ಅಕ್ಕಪಕ್ಕ ಅಂತ ಹೇಳ್ಬಿಟ್ಟು ಮನೆ ಬೇರೆ ಕಡೆ ಮಾಡಿದ್ರೆ ನಾನು ಬರೋದು ಅಂತ ಹೇಳ್ಬಿಟ್ಟು ಡೆಲಿವರಿ ಹೋಗೋ ಟೈಮಲ್ಲಿ ಇದು ಮಾಡಿದ್ರು ಸರ್ ಅವರು. ನಾನು ಬೇರೆ ಕಡೆ ಮನೆ ಎಲ್ಲ ಮಾಡಿದೆ, ಅವ್ರಿಗೋಸ್ಕರ ಚೆನ್ನಾಗಿರ್ಬೇಕಂತ ಮನೆ ದೊಡ್ಡದಾಗಿ ಮನೆ ಮಾಡಿದೆ, ಎಲ್ಲ ಮಾಡಿದೆ ಸರ್. ಆದ್ರೂ ಬಂದಿದ್ದು ಒಂದು 6 ತಿಂಗಳಿಗೆ ಈ ಕೆಲಸ ಮಾಡಿದ್ರು ಸರ್ ಅವರು. ಓಕೆ. ಅಂದ್ರೆ ನಿಮ್ ಸೆಕ್ಸ್ ಲೈಫ್ ಎಲ್ಲ ಹೆಂಗಿತ್ತು ಸರ್? ನಮಗೆ ಸೆಕ್ಸುವಲ್ ಏನು ತೊಂದರೆ ಇಲ್ಲ ಸರ್. ಆ ಹುಡುಗ ಬಂದ್ಮೇಲೆ ನಂಗೆ ಸ್ವಲ್ಪ ಕಡಿಮೆ ಆಗೋಯ್ತು ಒಂದಿದ್ರಲ್ಲಿ. ಓಕೆ ಸರ್. ಅವರು ಸರ್ ಹೆಂಗಸರು ತಿಂಗಳಲ್ಲಿ 1 ಸತಿ ಫ್ರೀಡಸ್ ಇದಾದ್ರೆ ಅವರು ತಿಂಗಳಲ್ಲಿ 2 ಸತಿ ಇದಾಗ್ತಾರಂತ ಹೇಳ್ತಿದ್ರು ಸರ್. ನಾನು ತಿಂಗಳಿಗೆ 2 ಸತಿ ಈಚೆ ಆಗ್ತೀನಿ ಅಂತ ಹೇಳೋರು ಸರ್ ಅವರು. ಇದಕ್ಕೆಲ್ಲ ತುಂಬಾ ನನಗೆ ದೂರ ಮಾಡ್ತಾ ಇದ್ರು. ಅಂದ್ರೆ ತುಂಬಾನೇ ಅಂದ್ರೆ ತುಂಬಾ ದೂರ ಮಾಡೋರು ಸರ್. ಸುಳ್ಳು ಹೇಳಿ ಅವರು ಬೇರೆಯವ್ರ ಹತ್ರ ಗಂಡನ ಸುಳ್ಳು ಹೇಳಿ ಬೇರೆಯವ್ರ ಹತ್ರ ತುಂಬಾ ಇದ್ ಮಾಡ್ಕೊಂತ ಇದ್ರು ಸರ್. ಯಾವ ತರ ಅಂದ್ರೆ ತುಂಬಾ ನನಗೆ ನೀನೇ ಬೇಕು, ನೀನ್ ಇಲ್ದೆ ನಂಗೆ ಬದುಕಲ್ಲ, ಆ ತರ ಸರ್. ನಿಮ್ ಏಜ್ ಎಷ್ಟು ಬ್ರದರ್? ಸರ್ ನಿಮ್ ಏಜ್ ಎಷ್ಟು ಸರ್? ನಮ್ಗೆ 32 ಸರ್. 32. ನಿಮ್ಮ ವಯಸ್ಸಿಗೆ? ಸರ್ ಅವ್ರಿಗೆ 21 ವರ್ಷ ಆಗಿತ್ತು ಸರ್. ಅವ್ರಿಗೆ 21 ವರ್ಷ. ಓಕೆ, ಫೈನ್ ಫೈನ್ ಸರ್. ಅವ್ರಿಗೆ ನೋಡದೆ ಇರೋದೆಲ್ಲ ತುಂಬಾ ಸರ್. ಗಂಡ ಹೆಂಡತಿ ಮಾಡೋದು ಒಂಥರ ಇದ್ರೆ ಅವರು ಬೇರೆಯವ್ರ ಜೊತೆ ಸರ್ ಎಲ್ಲ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಸರ್, ಬಟ್ಟೆ ಎಲ್ಲ ಅವ್ರಿಬ್ರು ತೆಗೆದ್ಬಿಟ್ಟು ಇವಾಗ ನೀವ್ ಹೇಳ್ತೀರಾ ಸರ್, ಬ್ಲೂ ಫಿಲ್ಮ್ ನೋಡ್ಬಿಡಿ ಅದರಿಂದ ಪ್ರಾಬ್ಲಮ್ ಆಗೈತೆ, ಆ ರೇಂಜಿಗೆ ಇದು ಮಾಡ್ತಿದ್ರು ಸರ್ ಅವರು. ಹಾ ಸರ್. ಸರ್ ವಿಡಿಯೋ ಹಾಕೊಂಡು ಮಾಡತ್ತವ್ರು ಸರ್. ವಿಡಿಯೋ ಹಾಕೊಂಡು ಅದ್ರಲ್ಲಿ ಯಾವ ತರ ಆ ತರ ಇದು ಮಾಡೋರು ಸರ್ ಅವರು. ಸರ್ ನನಗೆ ನೋಡಿ ತುಂಬಾ ಬೇಜಾರಾಗುತ್ತೆ ಸರ್. ಯಾರಿಗೆ ಸರ್ ಹೇಳು, ನಮ್ಮ ತಂದೆ ತಾಯರಿಗೆಲ್ಲ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ.
ಸರ್ ಅವ್ರಿಗೆ ಆಮೇಲೆ ಇದೆಲ್ಲ ಗೊತ್ತಾಗ್ಬಿಟ್ಟು ನಮ್ಮ ತಂದೆ ತಾಯಿಗೆ ಹತ್ರ ಸೇರಿಸ್ತಾ ಇರ್ಲಿಲ್ಲ. ಅಮ್ಮ ಬರಬೇಡಿ ಅಂತ ಹೇಳ್ತಾ ಇದ್ರು ನಮ್ಮ ತಂದೆ ತಾಯಿಗೆ. ನಮ್ಮ ತಂದೆ ತಾಯಿನೂ ಬರ್ತಾ ಇರ್ಲಿಲ್ಲ. ಊರಲ್ಲಿರೋರು, ನಾನು ಬೆಂಗಳೂರಲ್ಲಿ ಇರ್ತಾ ಇದ್ದೆ ಸರ್. ಅವ್ರು ಇವಾಗ ಏನ್ ಮಾಡಿದಾರೆ ಅಂದ್ರೆ ಬರ್ಕೊಟ್ಬಿಟ್ಟು ಹೋಗಿದ್ದಾರೆ ಸರ್. 2 ವರ್ಷ ಆಯ್ತು ಸರ್. ಅವ್ರು ಇನ್ನೊಂದು ಮದುವೆ ಮಾಡ್ಕೊಂಡು ಮಗುನೂ ಆಗಿದೆ ಸರ್. ಅವ್ರಿಗೆ ಹೆಣ್ಣು ಮಗು ಆಗಿದೆ. ನನ್ನ ಮಗನ್ನ ಅವ್ರ ತಾಯಿಯವರು ನೋಡ್ಕೊಂತಿದ್ದಾರೆ ಸರ್. ನಿಮ್ಗೆ ಹುಟ್ಟಿರೋ ಮಗುನ ಅವ್ರ ತಾಯಿಯವ್ರು ನೋಡ್ಕೊಂತಿದ್ದಾರಾ? ಹ್ಞೂ ಸರ್. ಓಕೆ ಸರ್ ನಾನು 4 ಜನ ತರ ಚೆನ್ನಾಗಿರ್ಬೇಕು, 4 ಜನ ತರ ಚೆನ್ನಾಗಿರ್ಬೇಕು, ತುಂಬಾ 4 ಜನ ತರ ಒಳ್ಳೆ ಹೆಸರು ತಗೊಳ್ಬೇಕಂತ ತುಂಬಾ ಇದಿತ್ತು ಸರ್ ನನಗೆ. ಸರ್ ಹಾಸ್ಪಿಟಲ್ ಎಲ್ಲ ಕರ್ಕೊಂಡೋಗಿ ನ್ಯಾಯ ಪಂಚಾಯತ್ ಎಲ್ಲ ಮಾಡಿಸ್ದೆ ಸರ್. ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಕರ್ಕೊಂಡೋಗಿ ಈ ಥರ ಮಾಡ್ತಾರೆ ಬುದ್ಧಿ ಹೇಳಿ ಅಂತ. ಸರ್ ಏನು ಬುದ್ಧಿ ಹೇಳಿದ್ರು ಕೇಳಿಲ್ಲ ಸರ್. ಓಕೆ ಸರ್ ನನಗೆ ಒಂಥರ ಅಲ್ಲಿ ಕೆಲಸ ಎಲ್ಲ ತಲೆ ಬಗ್ಸ್ದಂಗೆ ಆಗ್ಬಿಡುತ್ತೆ ಸರ್. ನಾನು OT ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತೀನಿ ಸರ್. ಅನಸ್ತೇಸಿಯಾ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ ರಾಮಯ್ಯ ಹಾಸ್ಪಿಟ್ಲಲ್ಲಿ. ಓಕೆ ಇದೆಲ್ಲ ತುಂಬಾ ನ್ಯಾಯ ಪಂಚಾಯತ್ ಎಲ್ಲ ಮಾಡಿಸ್ದೆ, ಆದರೂ ಅವರು ಯಾವುದಕ್ಕೂ ಒಪ್ಕೊಂಡಿಲ್ಲ ಸರ್. ನನ್ನ ಜೀವನನೂ ಹಾಳಾಗ್ತಾ ಇದೆ ಸರ್. 2 ವರ್ಷದಿಂದ ಹಿಂಗೆ ಇದೀನಿ ಸರ್. ನನಗೆ ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಓಕೆ ಏನಂದ್ರೆ ಇಲ್ಲಿ ನಿಮ್ದು ತಪ್ಪು ಅಂತ ಹೇಳಕ್ಕಾಗಲ್ಲ, ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಮೈನ್ ಥಿಂಗ್ ನೀವು ಮದುವೆ ಆಗುವಾಗ ಏಜ್ ನೋಡ್ಬೇಕಲ್ವಾ? ಯಾಕಂತಂದ್ರೆ ನಿಮ್ಗೆ 32 ವರ್ಷ, ಅವ್ರಿಗೆ 21 ವರ್ಷ. ಅಲ್ಲಿ 11 ವರ್ಷ ಡಿಫ್ರೆನ್ಸ್ ಬರ್ತಿದೆ. ಸೊ ಬಿಕಾಸ್ ಆಫ್ ದಟ್, ಯಾಕಂತಂದ್ರೆ ಮನುಷ್ಯನ್ಗೆ ಏಜ್ ಆಗ್ತಾ ಆಗ್ತಾ ಆಸೆ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಬಟ್ ಹುಡುಗಿರಿಗೆ ಹಂಗಲ್ಲ, ಏಜ್ ಆಗ್ತಾ ಆಗ್ತಾ. ಒಂದ್ ನಿಮಿಷ ಸರ್, ನನಗೆ ಇಲ್ಲ ಸರ್. ಸಾರಿ, ಇರೋದು ಹೇಳ್ತಾ ಇದೀನಿ ನಿಮ್ಗೆ. ನನಗೆ ಕೋಪರೇಟೇ ಮಾಡ್ತಿರ್ಲಿಲ್ಲ ಸರ್ ಅವಳಿಗೆ. ನಿಮ್ಗೆ ಕೋಪರೇಟ್ ಮಾಡ್ತಿರ್ಲಿಲ್ಲ? ನನಗೆ ಎಷ್ಟು ಇದು ಮಾಡಿದ್ರು ಕೋಪರೇಟ್ ಮಾಡ್ತಾ ಇರ್ಲಿಲ್ಲ ಸರ್ ನನಗೆ. ಓಕೆ. ಆದ್ರೂ ನಾನು ಏನಕ್ಕೆ ಈ ತರ ಎಲ್ಲ ಮಾಡ್ತಿದ್ದೆ ಅಂದ್ರೆ, ನಾನು ಈಚೆ ಆಗಿದ್ದೀನಿ ಅಂತ ಹೇಳೋರು ಸರ್. ಎಲ್ಲ ತಿಂಗಳಿಗೆ 1 ಸತಿ, ಅದು ನೀನ್ಯಾಕೆ 2 ಸತಿ ಆಗ್ತೀಯ ಅಂತ ನಾನು ಕೇಳ್ತಿದ್ದೆ. ನನಗೆ ಹೀಟ್ ಇದೆ, ಮೈ ಹೀಟು, ಅದರಿಂದ ನಿಂಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳೋರು ಸರ್ ಅವರು. ಅಲ್ಲ, ಅವರು ಆ ರೀತಿ ಹೇಳಿದಾಗ, ಒಂದ್ ನಿಮಿಷ ಬ್ರದರ್, ಆ ರೀತಿ ಅವ್ರು ಹೇಳಿದಾಗ ನೀವು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಬೇಕಿತ್ತಲ್ವಾ? ಸರ್ ಅವರು ಇನ್ನೊಂದು ಸರ್ ಹಾಸ್ಪಿಟ್ಲಿಗೆ ಅದು ಮಾಡಿಸ್ದೆ ಸರ್. ನಂಗೆ ಯೂರಿನ್ ಹೋಗೋವಾಗ ಉರಿ ಆಗತ್ತೆ ಅಂತ ಹೇಳೋರು ಸರ್ ನನಗೆ. ಆವಾಗ ನಾನು ಕರ್ಕೊಂಡು ಹೋದೆ. ಏನಕ್ಕೋಸ್ಕರ ಇದು ನನಗೆ ಸ್ವಲ್ಪ ಮುಂಚೆನೆ ಗೊತ್ತಾಗ್ಬಿಟ್ಟಿತ್ತು ಸರ್. ಇವ್ರು ಈ ತರ ಮಾಡ್ತಾರೆ ಅದು ಗೊತ್ತಾಯ್ತಾಯ್ತು. ಯೂರಿನಲ್ಲಿ ಇನ್ಫೆಕ್ಷನ್ ಏನ್ ಹಾಕಿದ್ದೆ ಅಂತ ನಾನು ಕೇಳಿದೆ. ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟೆ ಸರ್. ಟ್ಯಾಬ್ಲೆಟ್ ತಗೊಂತಾ ಇರ್ಲಿಲ್ಲ ಸರ್ ಅವರು. ಕೊಟ್ರೆ ಟ್ಯಾಬ್ಲೆಟ್ ತಗೊಂತಾ ಇರ್ಲಿಲ್ಲ. ಅವ್ರ ಫ್ರೆಂಡ್ ಕಡೆಯಿಂದ ಅವನಿಗೆಲ್ಲ ಪ್ರಾಬ್ಲಮ್ ಹೇಳ್ಕೊಳ್ಳೋರು. ಅವ್ರ ಜೊತೆ ಇದ್ ಮಾಡೋರು ಸರ್. ನಾನು ನೈಟ್ ಡ್ಯೂಟಿಗೆ ಹೋದೆ. ನೈಟ್ ಫುಲ್ 1 ವಾರ ಬರೋನು ಸರ್ ಅವನು. ಅವ್ರ ಫ್ರೆಂಡ್ಸ್ ಗೊತ್ತಾ ನಿಮ್ಗೆ? ಪರಿಚಯ ಇದಾರಾ ಸರ್? ಅವ್ರ ಫ್ರೆಂಡ್ಸ್ ನಂಗೆ ಯಾರು ಪರಿಚಯ ಇಲ್ಲ. ಅವ್ರ ಹೆಸರೆಲ್ಲ ಏನಾದ್ರು ಪರಿಚಯ ನೆನಪಿದೆಯಾ? ಯಾರು ಸರ್? ಅವರು ಅಂದ್ರೆ ನಿಮ್ ಮಿಸಸ್ ಅವರು ಅಂದ್ರೆ ಈ ತರ ಮಾಡ್ತಿದ್ರಲ್ಲ ಕೊಟ್ಟು ಕೆಲಸ, ಅವ್ರ ಹೆಸರು? ಸರ್ ಅವ್ರ ಹೆಸರು ಸಂತೋಷ್ ಅಂತ ಹೇಳ್ಬಿಟ್ಟು. ಓಕೆ. ಅವ್ರಿಗೆ ಅಂದ್ರೆ ಸರ್ ಅವರು ನಮ್ಕಿಂತ 1-2 ವರ್ಷ ಚಿಕ್ಕವರು ಅನ್ಸುತ್ತೆ ಸರ್. ಅವರು ನೋಡಿದ್ರೆ ಹಂಗೆ ಕಾಣಿಸ್ತಾರೆ. ಓಕೆ. ಅಂದ್ರೆ ಅವ್ರಿಗೆ ಮನೆ ಹತ್ರ ಅಕ್ಕಪಕ್ಕ ಇರೋರ ಹುಡುಗರು, ಇಲ್ಲ ಅಂತಂದ್ರೆ ಕಾಲೇಜ್ ಅವರ? ಸ್ವಲ್ಪ ದೂರನೇ ಸರ್, ದೂರನೇ ಇರೋರು. ಅದು ಮನೆ ಹತ್ರ ಇಲ್ಲಿ BL ಫ್ಯಾಕ್ಟ್ರಿ ಅಂತಿದೆ ಸರ್ ನಮ್ಮ ಏರಿಯಾದಲ್ಲಿ. BL ಫ್ಯಾಕ್ಟ್ರಿ. ಓಕೆ ಓಕೆ. ಅಲ್ಲಿ ಅದ್ರಲ್ಲಿ ಕೆಲಸ ಮಾಡೋರು ಸರ್ ಅವರು. ಅಂದ್ರೆ ನಿಮ್ ಮಿಸಸ್ ಅಲ್ಲಿ ಕೆಲಸ ಮಾಡ್ತಿದ್ರಾ? ಸರ್ ನಮ್ಮ ಮಿಸಸ್ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಮನೇಲಿ ಇರೋ ಸರ್. ನಾನೊಬ್ಬ ಮಾತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅಲ್ಲ, ಕಾಂಟ್ಯಾಕ್ಟ್ ಹೆಂಗಾಯ್ತು ಇವ್ರಿಬ್ರಿಗೂ? ಸರ್ ಫೇಸ್ಬುಕ್ ಕಾಂಟ್ಯಾಕ್ಟ್ ಸರ್. ಓ ಮೈ ಗಾಡ್. ಓಕೆ ಓಕೆ ಓಕೆ. ಸೋಷಿಯಲ್ ಮೀಡಿಯಾ ಈ ತರ. ಸರ್ ಈ ತರ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ತುಂಬಾ ಇದು ಮಾಡ್ಕೊಳ್ಳೋರು ಸರ್. ನನಗೆ ಒಂಚೂರು ಕೋಪರೇಟ್ ಮಾಡ್ತಾ ಇರ್ಲಿಲ್ಲ ಸರ್. ಈ ಗಂಡ ಹೆಂಡತಿ ಮಾತ್ರ ಇಡ್ತಾ ಇದ್ವಿ ಮನೆಯಲ್ಲಿ. ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ನನಗೆ ಅವ್ರಿಗೆ ಒಂಚೂರು ಕೋಪರೇಟ್ ಮಾಡ್ತಾ ಇರ್ಲಿಲ್ಲ ಸರ್. ಅಲ್ಲ, ಅಟ್ಲೀಸ್ಟ್ ನೀವು ನಿಮ್ಮ ಮಿಸ್ಸಸ್ ಅವ್ರ ಅಪ್ಪ ಅವ್ರ ಅಮ್ಮಂಗಾದ್ರೂ ಇನ್ಫಾರ್ಮ್ ಮಾಡ್ಬೇಕಿತ್ತಲ್ಲ ಒಂದ್ಸಲ. ಸರ್ ಇನ್ನೊಂದು, ಅವರು ತಂದೆ ತಾಯಿ ಸರ್, ನಿಮ್ಗೆ ಯಾವ ತರ ಹೇಳ್ಬೇಕು ಗೊತ್ತಿಲ್ಲ ಸರ್. ನನ್ನ ಅಣ್ಣ ಆಗಿದ್ರ ನಮ್ಮ ಅಪ್ಪ ಆಗಿದ್ರ ನಂಗೆ ಗೊತ್ತಿಲ್ಲ ಸರ್. ನೀವು ನಾನು ಇರೋದು ಹೇಳ್ತೀನಿ ನಿಮ್ಗೆ. ತಾಯಿಯದವ್ರು ಏನ್ ಹೇಳ್ತಾರೆ ಸರ್ ಅಂದ್ರೆ, ತಾಯಿಯದವ್ರು ನನ್ನ ಮಗಳು ಇನ್ನೊಬ್ಬನ ಜೊತೆ ಹೋಗೋದ್ರಲ್ಲಿ ತಪ್ಪೇನಿಲ್ಲಪ್ಪ, ಪ್ರಪಂಚದಲ್ಲಿ ಮಾಡ್ತಾ ತಪ್ಪೇ ನನ್ನ ಮಗಳು ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಸರ್. ವಾಟ್? ಆ ರೀತಿ ಎಲ್ಲ ಹೇಳ್ತಾರ ಸರ್? ಹೌದು ಸರ್. ನಾನು ಎಷ್ಟು ನೊಂದ್ಬಿಟ್ಟಿದೀನಿ ಸರ್. ಮತ್ತೆ ಅವ್ರ ತಂದೆ ತಾಯಿನೇ ಸರಿ ಇಲ್ಲ ಅಂತದಾಗ ಅವ್ರ ಮಗಳಿಂದ ಅವ್ರ ತಾಯಿ ಡೈರೆಕ್ಟ್ ಆಗಿ ನನ್ಗೆ ಹೇಳಿದ್ರು ಸರ್ ಈ ಮಾತು.
ನನ್ನ ಮಗಳು ಇನ್ನೊಬ್ರ ಹತ್ರ ಹೋಗೋತ್ರ ಏನ್ ತೊಂದ್ರೆ ಇಲ್ಲ, ಪ್ರಪಂಚದಲ್ಲಿ ಮಾಡೋ ತಪ್ಪೆ ನಮ್ಮ ಮಗಳು ಮಾಡಿದಾಳೆ ಅಂತ ಹೇಳ್ತಾರೆ ಸರ್ ಅವ್ರ ತಾಯಿ. ಅಲ್ಲ ನೀವ್ ಹೇಳ್ಬೇಕಿತ್ತಲ್ಲ ನನ್ನಲ್ಲಿ ಏನ್ ಕಡಿಮೆ ಆಗಿತ್ತು ನಿಮ್ ಮಗಳಿಗೆ. ಸರ್ ಅದು ಕೇಳಿದ್ದೆ, ನನ್ನ ಹತ್ರ ನಾನು ಇದೇ ತರ ಕೇಳಿದೆ ಸರ್, ನನ್ನ ಹತ್ರ ಇಲ್ದೇ ಇರತ್ತೆ ಅವನ ಹತ್ರ ಏನಿದೆ ನಿಮ್ ಮಗಳು ಹೋಗ ಅಂತದಂತ ಕೇಳಿದೆ ಸರ್. ನೀವೇ ಸರಿ ಇಲ್ಲ ಅಂತ ಹೇಳ್ತಾರೆ ಸರ್ ಅವರು. ಸರ್ ನನ್ಗೆ ಮದ್ವೆಗೆ 6 ತಿಂಗಳು ಅಷ್ಟೇ ಸರ್ ನಾನು ಅವ್ರ ಜೊತೆ ಇದ್ ಮಾಡ್ತಾ ಇದ್ದೆ. ಆಮೇಲೆ ಮದ್ವೆ ಆದ್ಮೇಲೆ ನನ್ಗೆ ಕೋಆಪರೇಟೇ ಮಾಡ್ತಾ ಇರ್ಲಿಲ್ಲ ಸರ್. ಹಾ ಸರ್, ಅವ್ರ ಕಡೆಯಿಂದ ತುಂಬಾ ನೊಂದ್ಬಿಟ್ಟಿದ್ದೀನಿ ಸರ್. 2 ವರ್ಷದಿಂದ ಹಿಂಗೆ ಇದೀನಿ ಸರ್, ಒಬ್ಬನೇ ಮನೆ ಜೀವನ ತುಂಬಾ ಕಷ್ಟ ಆಗ್ತಿದೆ ಸರ್. ಇದರಿಂದ ನಮ್ಗೆ ಏನಾದ್ರು ಮುಂದಕ್ಕೆ ಏನಾದ್ರು ಒಳ್ಳೇದಾಗುತ್ತೆ ಸರ್? ಖಂಡಿತ ಒಳ್ಳೇದಾಗುತ್ತೆ ಬ್ರದರ್, ಡೋಂಟ್ ವರಿ. ನೀವು ಸೆಕೆಂಡ್ ಮ್ಯಾರೇಜ್ಗೆ ನೋಡ್ಬೋದಾಗಿತ್ತಲ್ವಾ? ಸರ್ ನೋಡ್ತಾ ಇದ್ದೀವಿ. ಇವ್ರ ಕಡೆಯಿಂದ ಸ್ವಲ್ಪ ನನಗೆ ಮಗುದ ಏನಾದ್ರು ಅದು ಕೊಡಿ ಇದು ಕೊಡಿ ಅಂತ ಬರ್ತಾರೆ. ಮಗು ನಾನು ಏನು ಕೊಡಲ್ಲ, ಬಿಟ್ಟೋಗಿ ಮಗುನ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ದುಡ್ಡು ಗಿಡ್ಡು ಎಲ್ಲ ಕೊಡಕ್ ಹೋಗ್ಬೇಡಿ, ಯಾಕಂತಂದ್ರೆ ತಪ್ಪು ಮಾಡಿರೋದು ಆ ಹುಡುಗಿ. ಹೌದು ಸರ್. ಸೊ ಆಸ್ ಎ ಸುಪ್ರೀಂ ಕೋರ್ಟ್ ಪ್ರಕಾರ ನೀವು ಯಾವುದೇ ರೀತಿಯಾದಂತಹ ಪರಿಹಾರ ಕೊಡೋಂಗಿಲ್ಲ. ಯಾಕಂತಂದ್ರೆ ಬಿಟ್ಟು ಹೋಗಿರೋದು ಅವಳು, ತಪ್ಪು ಮಾಡಿ ನೀವು ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿರೋದ್ರಿಂದ ನೀವು ಯಾವುದೇ ರೀತಿಯ ಪರಿಹಾರ ಕೊಡೋ ಅಂತ ಅವಶ್ಯಕತೆ ಏನಿಲ್ಲ. ಯಾವ್ಯಾವ ಒಂದು ನಿಮಿಷ ಸರ್, ಅವ್ರು ಯಾವ್ಯಾವ ತರ ಮಾಡಿದ್ದು ಹೆಂಗೆ ಮಾಡ್ತಾ ಇದ್ರು ಅವೆಲ್ಲ ನಾನು ಫೋಟೋ ಹಿಡಿದಿದ್ದೀನಿ ಸರ್. ಒಂದ್ಸಲಿ ಮನೆಯಲ್ಲಿ ಚಿಕ್ಕದೊಂದು ಕ್ಯಾಮ್ರಾ ಹಾಕಿದೆಲ್ಲ. ಅಂದ್ರೆ ಅವರು ಲೈಕ್ ಸೆಕ್ಸ್ ಮಾಡೋದೆಲ್ಲ ನೀವು ಫೋಟೋ ಎಲ್ಲ ಹಿಡ್ಕೊಂಡ್ರಾ? ಹಾ ಫೋಟೋ ಎಲ್ಲ ಇಟ್ಟಿದ್ದೀನಿ, ಕ್ಯಾಮ್ರಾ ಹಾಕಿದ್ದೆ ಸರ್, ಮೊಬೈಲ್ಗೂ ಅದಕ್ಕೆ ಇದು ಮಾಡಿದ್ದೆ ಸರ್. ಓಕೆ, ಅವೆಲ್ಲ ಇದು ಮಾಡಿದ್ದೆ ಸರ್, ಅವೆಲ್ಲ ಇಟ್ಕೊಂಡಿದ್ದೀನಿ. ಅದನ್ನ ಪ್ರೂಫ್ ಎಲ್ಲ ಹಂಗೆ ಇಟ್ಕೊಳ್ಳಿ. ಹಾ ಸರ್, ಅದನ್ನೆಲ್ಲ ಇಲ್ಲ ಮಿಸ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅದೆಲ್ಲ ನಿಮ್ಗೆ ಒಂಥರ ಆಯುಧ ಇದ್ದಂಗೆ. ಯಾವ್ದೇ ಕಾರಣಕ್ಕೂ ನೀವು ಪರಿಹಾರ ಕಟ್ಕೊಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆ ಹುಡುಗಿಗೆ ಅಂದ್ರೆ ನಿಮ್ ಮಿಸ್ಸಸ್ಗೆ ಮಗುನ ಬೇಕಿದ್ರೆ ನೀವು ಸಾಕೊಳ್ಳಿ, ನಿಮ್ ಮಗು ಅಲ್ವಾ, ನಿಮ್ಗೆ ಹುಟ್ಟಿರೋ ಮಗುನ ನೀವು ಸಾಕೋದ್ರಲ್ಲಿ ಧರ್ಮ ಇದೆ, ಸಾಕಿ. ಬಟ್ ನಿಮ್ಮ ಒಂದು ಏನ್ ನಿಮ್ ಬಿಟ್ಟೋಗಿರೋ ಒಂದು ಆ ಹುಡುಗಿಗೆ ಯಾವ್ದೇ ರೀತಿಯ ಪರಿಹಾರ ಕೊಡೋ ಅವಶ್ಯಕತೆ ಇಲ್ಲ. ಈ ತರ ಎಲ್ಲ ಹೇಳೋರು ಸರ್. ಇದು ನನ್ಗೆ ಮುಂದಕ್ಕೆ ಏನ್ ಸರ್, ನಮ್ಗೆ ನಮ್ ಅಪ್ಪ ಅಮ್ಮನ ಯಾರಿಲ್ಲ ಸರ್, ನಾನು ಒಬ್ಬನೇ ಈಗ. ನನ್ಗೂ ತುಂಬಾ ನಮ್ ತಂದೆ ತಾಯಿ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗ್ತದೆ. ಅವರು ಇಲ್ಲ ನನ್ ಜೊತೆಗೆ ಯಾರು ಇಲ್ಲ ಅಂತ ಬೇಜಾರಾಗ್ತದೆ ಸರ್. ಮನೇಲಿ ಒಬ್ಬನೇ ನೋಡಿದಾಗ ನಿಮ್ದು ಇದಾಗ್ತಿರಲ್ಲ ಯೂಟ್ಯೂಬ್ ಅಲ್ಲಿ ಸರ್, ನಾನು ಡೈಲಿ ನೋಡ್ತೀನಿ. ನನ್ಗೆ ಕೆಲವೊಂದು ವಿಷಯಗಳು ತುಂಬಾ ಇಷ್ಟ ಆಗುತ್ತೆ ಸರ್. ನಾನು ಅದಕ್ಕೆ ನಾನು ನಿಮ್ ನಂಬರ್ ತುಂಬಾ ದಿವಸದಿಂದ ಮಾತಾಡ್ಬೇಕು, ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ನಾನು ನಿಮ್ಗೆ ಮೆಸೇಜ್ ಮಾಡ್ತಿದ್ದೆ ಸರ್. 2-3 ಸಲ ಮಾಡಿದ್ದೀನಿ. ಇಲ್ಲ, ಬೇಜಾರೆಲ್ಲ ಮಾಡ್ಕೊಳಕ್ ಹೋಗ್ಬಿಡಿ ಬ್ರದರ್. ಯಾಕಂತಂದ್ರೆ ಲೈಫ್ ಅನ್ನೋದು ಒಂಥರ ನಮ್ಗೆ ಜರ್ನಿ ಇದ್ದಾಗೆ. ರೋಡ್ ಹೈವೇ ಮೇಲೆ ಹೋಗ್ತಾ ಇದ್ರೆ ಚೆನ್ನಾಗ್ ಹೋಗುತ್ತೆ, ಮಣ್ ರೋಡ್ ಬಂದ್ರೆ ಉಳಿಸುತ್ತೆ. ಈ ತರ ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಸೊ ಫೀಲ್ ಎಲ್ಲಾ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ತೀನಿ ಸರ್. ಅವ್ರು ಅಡ್ಜಸ್ಟೇ ಮಾಡಲ್ಲ ಸರ್, ಯಾವೊಂದಕ್ಕೂ ಕೋಆಪರೇಟ್ ಮಾಡಲ್ಲ ಸರ್. ಅವರು ಮನೆ ನಮ್ಮ ಶಿಕ್ಷಿಸೋದಕ್ಕೆ ಬಿಟ್ಟು ಯಾವ ವಿಷಯಕ್ಕೂ ಇದು ಮಾಡಲ್ಲ ಸರ್. ಅವರು ಮನೆಯಲ್ಲಿ ತುಂಬಾ ಇದು ಸರ್. ಯಾಕಂತಂದ್ರೆ ಅವ್ರದ್ದು ತುಂಬಾ ಅಂದ್ರೆ ತುಂಬಾನೇ ತಪ್ಪಿದೆ. ಯಾಕಂತಂದ್ರೆ ಫಸ್ಟೇ ಹೇಳ್ಬೇಕಿತ್ತು ಅವರು, ನನಗೆ ನೀವು ಮೊದಲೇ ಇಷ್ಟ ಇಲ್ಲ ಅಂತ. ಎಲ್ಲ ಅರೇಂಜ್ ಮ್ಯಾರೇಜ್ ಇಷ್ಟ ಆದ್ಮೇಲೆ ಈ ತರ ಎಲ್ಲ ಮಾಡೋದು ತುಂಬಾನೇ ತಪ್ಪಾಗುತ್ತೆ. ಯಾಕಂತಂದ್ರೆ ಅವ್ರಿಗೆ ಪರಿಚಯ ಆದ್ಮೇಲೆ ನಿಮ್ ಸಂಸಾರ ಕೆಟ್ಟಿದೆ ಹಂಗೆ. ಹೌದು ಸರ್, ಅವ್ರ ಮುಖ ಪರಿಚಯ ಆದ್ಮೇಲೆ ನಮ್ ಸಂಸಾರ ಕೆಟ್ಟೋಯ್ತು. ನಾನ್ ಸರ್ ಇನ್ನೊಂದು ಇದೆಲ್ಲ ಗೊತ್ತಾಗಿ ಮ್ಯಾಟ್ರು ನಾನು ಕೇಳಿದೆ ಸರ್ ಅವ್ರಿಗೆ ಕೂರಿಸಿ, ಈ ತರ ಅಕ್ಕಪಕ್ಕ ಫ್ಯಾಮಿಲಿ ಇರೋದು ಇದೆಲ್ಲ ಮಾಡೋದೆಲ್ಲ ಸರಿ ಇಲ್ಲ, ನೀನು ಸ್ವಲ್ಪ ಇದಾಗಿರು ಅಂತ ಹೇಳ್ತಿದ್ದೆ ಸರ್. ಅವರು ಕೇಳ್ತಿರ್ಲಿಲ್ಲ ಸರ್. ಈ ಮಾತಿಗೆಲ್ಲ ನನ್ನ ಮಾತಿಗೆ ಇಷ್ಟು ಇದು ಮಾಡ್ತಾ ಇರ್ಲಿಲ್ಲ ಅವರು. ಇನ್ನೊಂದು ಹೇಳ್ತಿದ್ದೆ ಸರ್, ನನ್ ಮೇಲೆ ಇಷ್ಟ ಇಲ್ವಾ, ನಿಮ್ಮ ಅಪ್ಪ ಅಮ್ಮನ ಕರೆಸ್ತೀನಿ, ನಮ್ ತಂದೆ ತಾಯಿನ ಕರೆಸ್ತೀನಿ, ಮುಂದೆ ಮಾತಾಡ್ಬಿಟ್ಟು ನೀನು ಹೋಗು ಅಂತ ಕೂಡ ನಾನು ಡೈರೆಕ್ಟ್ ಆಗಿ 2-3 ಸತಿ ಇದು ಮಾಡಿದ್ದೆ ಸರ್. ಅವ್ರಿಗೆ ಇದಕ್ಕೆ ಅವರು ಏನ್ ಮಾತಾಡ್ತಾ ಇರ್ಲಿಲ್ಲ ಸರ್. ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ರು ಸರ್. ನಾನು ಹೋಗಲ್ಲ, ನಿನ್ ಜೊತೆ ನಿಂತೀನಂತ ಮಾತ್ರ ಹೇಳ್ತಾ ಇದ್ರು. ಯಾಕೆಂದ್ರೆ ಇಲ್ಲಿ ಫ್ರೀಡಮ್ ಇರುತ್ತೆ, ನೀವು ಕೆಲ್ಸಕ್ಕೆ ಹೋಗ್ತೀರಾ, ಅವನು ಬಂದ್ ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಮನೆಗೆ ಹೋದ್ರೆ ಅಪ್ಪ ಅಮ್ಮ ಇರ್ತಾರೆ, ಅಲ್ಲಿ ರಿಲೇಟಿವ್ಸ್ ಇರ್ತಾರೆ. ಸೊ ಅಲ್ಲಿ ಬರಕ್ಕಾಗಲ್ಲ, ಹೋಗಕ್ಕಾಗಲ್ಲ. ಬಿಕಾಸ್ ಆಫ್ ದಟ್ ನಿಮ್ಮ ಒಂದು ಮಿಸ್ಸಸ್ ಆ ರೀತಿ ಥಿಂಕ್ ಮಾಡಿರ್ಬೋದು. ಸೊ ಅದರಿಂದಾನೇ ಹೋಗಿಲ್ಲ. ಯಾಕಂತಂದ್ರೆ ನೀವು ಹೋಗಿ ಅವ್ರ ಅಪ್ಪ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ಮೇಲೆ ಅಲ್ವಾ ಅವ್ರಿಗೂ ಗೊತ್ತಾಗಿರೋದು. ಹೌದು ಸರ್. ಸೊ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನು ಅಂತಂದ್ರೆ, ಇವಾಗ ಅವ್ರ ಅಪ್ಪ ಅವ್ರ ಅಮ್ಮ ಜೊತೆ ಅವ್ರಿಗೆ ಇಲ್ಲ ಸರ್. ಅವ್ರದಿನ ಜೊತೆ ಹೋಗಿ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ ಸರ್. ಅವ್ರು ಹೋಗಿ ಮತ್ತೆ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ. ಒಂದ್ ಹೆಣ್ಣು ಮಗುವಾಗಿದೆ ಸರ್ ಅವ್ರಿಗೆ. ಅಂದ್ರೆ ಡೈವರ್ಸ್ ಕೊಟ್ಟಿಲ್ಲ ನೀವು? ಇಲ್ಲ ಸರ್, ಡೈವರ್ಸ್ ಕೊಟ್ಟಿರ ಮದುವೆ ಆಗಂಗಿಲ್ವಲ್ಲ?
ಆಗಂಗಿಲ್ಲ, ಮತ್ತೆ ಅವ್ರು ಮದುವೆ ಆಗಿದ್ದಾರೆ ಸರ್. ಓಕೆ, ಮತ್ತೆ ರಿಟರ್ನ್ ಕಂಪ್ಲೇಂಟ್ ನೀವೇ ಕೊಡಬೇಕಾಗಿತ್ತಲ್ಲ. ಸರ್ ನಾನು ಕಂಪ್ಲೇಂಟ್ ಎಲ್ಲ ಕೊಟ್ಟೆ, ಹೋಗ್ಬಿಟ್ಟು ಹೆಬ್ಬಾಳ ಪೊಲೀಸ್ ಸ್ಟೇಷನಲ್ಲಿ. ಓಕೆ. ನಮಗೆ ಚಂದ್ರಾಸ್ ಅಂತ ಪೊಲೀಸ್ ಇದು ಮಾಡಿದ್ರು ಸರ್. ಆಮೇಲೆ ಕೇಳಿದೆ ಸರ್, ಈ ಥರ ಆಗಿತ್ತು ಮನೆ ಹತ್ರ, ಈ ಥರ ಹಿಂಗೆ ನಿಮ್ಗೆ 2 ಸಲ ಕಂಪ್ಲೇಂಟ್ ಕೊಟ್ಟಿದ್ದೆ, ಹುಡುಗಿನ ಕರೆಸಿದ್ದೀರಾ ನಮ್ಮ ಮಿಸ್ಸಸ್ಗೆ, ಇವಾಗ ಅವ್ರ ತಾಯಿ ಮನೆಯಿಂದ ಹೋಗಿರೋದು ಸರ್, ಇದಕ್ಕೇನು ಸರ್ ಹೇಳ್ತೀರಾ ಅಂತ ಹೇಳಿದ್ದಕ್ಕೆ, ನೋಡಪ್ಪ ನಿನ್ನ ಕಡೆಯಿಂದ ಹೋಗಿದ್ರೆ, ನಿಮ್ಮ ಮನೆಯಿಂದ ಹೋಗಿದ್ರೆ ನಿನ್ನ ಪ್ರಾಬ್ಲಮ್ ಆಗೋದು, ಈಗ ನಿಮ್ಮ ಮನೆ ಕಡೆಯಿಂದ ಹೋಗಿಲ್ಲಲ್ಲ, ಅವ್ರ ಮನೆಯಿಂದ ಹೋಗಿರೋದು, ಏನು ಪ್ರಾಬ್ಲಮ್ ಆದರೆ ಅವರೇ ಜವಾಬ್ದಾರಿ ಆಗಿರ್ತದೆ, ನಿಂದೇನು ಇರಲ್ಲ ಅಂತ ಹೇಳಿದ್ರು ಸರ್ ಅವರು. ಇದಕ್ಕೇನು ಸರ್ ಕಂಪ್ಲೇಂಟ್ ತಗೊಳ್ಳಿ, ಅವ್ರ ತಂದೆ ತಾಯಿನ ಕರೆಸಿ ಏನೋ ಮಾತಾಡಿ ಸರ್ ಅಂದರೆ, ಇವಾಗ ಅವ್ರದ್ದು ತಂದೆ ತಾಯಿ ಬಂದು ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ನಾವು ತಗೊಳ್ಬೋದು, ನಿಮ್ದು ಏನು ಇವಾಗ ನಿನ್ನ ಮನೆಯಿಂದ ಹೋಗಿಲ್ವಲ್ಲಪ್ಪ, ನಾನು ಯಾವ ಥರ ತಗೊಳ್ಳಿ ಕಂಪ್ಲೇಂಟ್ ಸರ್. ಹೇಳಬೇಕಿತ್ತು ಸರ್, ನನಗೆ ಮೋಸ ಮಾಡಿ ನನ್ನ ಫೀಲಿಂಗ್ ಜೊತೆ ಆಟ ಆಡ್ಕೊಂಡಿದ್ದಾರೆ, ಸೊ ನನ್ನ ಫೀಲಿಂಗ್ ಜೊತೆ ಆಟ ಆಡ್ಕೊಂಡಿದ್ದಾರೆ, ಕೇಸ್ ಬುಕ್ ಮಾಡ್ಕೊಳ್ಳಿ ಅಂತ ನೀವು ಹೇಳಬೇಕಿತ್ತಲ್ವಾ. ನೋಡಿ, ಯಾರೇ ಆಗಲಿ ಯಾರ ಫೀಲಿಂಗ್ ಜೊತೆ, ಯಾರ ಭಾವನೆಗಳ ಜೊತೆ ಆಟ ಆಡೋ ಹಂಗಿಲ್ಲ. ಅದಕ್ಕೂ ಒಂದು ಕಾನೂನು ಇದೆ, ಅದಕ್ಕೆ ಒಂದಾದಂತಹ ಒಂದು ವಿಧಾನಗಳ ಇರುತ್ತೆ. ಸೊ ಅದನ್ನ ನೀವು ಅಲ್ಲಿ ಅವ್ರ ಹತ್ರ ನೀವು ಪ್ರಶ್ನೆ ಮಾಡಿ ಕೇಳಿದಿದ್ರೆ ಅವ್ರು ಹೇಳಿರೋರು, ಸರ್ ನನ್ನ ಫೀಲಿಂಗ್ ಜೊತೆ ಅವಳು ಆಟ ಆಡ್ಕೊಂಡಿದ್ದಾರೆ, ಸೊ ನನಗೆ ನ್ಯಾಯ ಕೊಡ್ತೀವಿ ಸರ್ ಅಂತ ಹೇಳಿ, ಇಲ್ಲ ನಾನು ಕೋರ್ಟ್ಗೆ ಹೋಗ್ತೀನಿ ಸರ್, ಲಾಯರ್ನ ಹತ್ರ ಹೋಗ್ತೀನಿ ಅಂತ ಹೇಳಿದ್ರೆ ಅವರು ಖಂಡಿತ ಅವ್ರು ಬುಕ್ ಮಾಡ್ಕೊಂಡು FIR ಹಾಕ್ತಿದ್ರು ಸರ್. ನಾನು ಕೋರ್ಟ್ ಕಡೆಯಿಂದ, ಲಾಯರ್ ಕಡೆಯಿಂದ ನಾನು ಇದು ಮಾಡ್ತಿದ್ದೀನಿ ಸರ್, ಅವ್ರಿಗೆ ಕೋರ್ಟಿಗೆ ಬರ್ತಾ ಇಲ್ಲ ಸರ್. ಕೋರ್ಟ್ಗೆ ಬರ್ತಿಲ್ವಾ? ಬರ್ತಿಲ್ಲ ಸರ್ ಅವರು. ಸೊ ಮತ್ತೆ ನೀವು ಪರಿಹಾರ ಕೊಡು. ಅವ್ರ ತಾಯಿ ಏನ್ ಹೇಳ್ತಾರೆ ಸರ್ ಅಂದ್ರೆ, ಅವ್ರ ತಾಯಿ ಏನ್ ಹೇಳ್ತಿದ್ದಾರೆ, ನೀನು ಮದುವೆ ಮಾಡ್ಕೊಂಡು ಬದುಕೋ ಹೋಗು, ನಾವು ನಿಮ್ ಇದಕ್ ಬರಲ್ಲ ಅಂತ ಹೇಳ್ತಾರೆ ಸರ್ ಅವ್ರ ತಾಯಿ. ನಮ್ಮ ತಾಯಿ ಅವ್ರು ಏನಂತ ಬರ್ದು ಕೊಟ್ಟಿದ್ದಾರೆ ಅಂದ್ರೆ, ಸ್ಟೇಷನಲ್ಲಿ ನನ್ ಗಂಡ ನನ್ಗೆ ಇಷ್ಟ, ನಿಮ್ಮ ಅಪ್ಪ ಅಮ್ಮ ಮದುವೆ ಮಾಡಿದ್ದಾರೆ ಅಂತ ಬರ್ದಿದ್ದಾರೆ ಸರ್. ಬಲವಂತದಿಂದ ಮದುವೆ ಮಾಡಿದ್ದಾರೆ ಅಂತ ಅವ್ರು ಬರ್ದು ಸೈನ್ ಹಾಕಿದ್ದಾರೆ ಸರ್. ಬಲವಂತದಿಂದ ಮದುವೆ ಆದಿ ಅಂದ್ರೆ ಒಂದ್ ಮಗು ಆಗೋವರೆಗೂ ಏನ್ ಮಾಡ್ತಿರ್ಲಂತೆ, ಈ ತರ ಎಲ್ಲ ಮಾಡಿದ್ದಾರೆ ಸರ್. ಬಿಡಿ ಬ್ರದರ್, ಅದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಅಳೋದನ್ನ ಬಿಟ್ಬಿಡಿ. ಯಾಕಂದ್ರೆ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ, ಅಂದ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಲ್ಲ. ನಾವು ಇದನ್ನ ಇಟ್ಕೊಂಡು ನೀವು ಹಾಸ್ಪಿಟಲ್ ವರ್ಕ್ ಮಾಡೋದ್ರಿಂದ ನಿಮ್ಗೂ ಗೊತ್ತಿರುತ್ತೆ ಪ್ರಾಬ್ಲಮ್ಸ್ ಏನೆಲ್ಲ ಬರುತ್ತೆ ಅಂತ. ಸರ್ ನಂಗೆ ಕಷ್ಟ ಸುಖ ಹೇಳಕ್ಕೆ ನಮ್ ತಂದೆ ತಾಯಿನಿಲ್ಲ ಸರ್ ನನ್ಗೆ. ಓಕೆ ಬ್ರದರ್, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ಓಕೆ ಓಕೆ, ಎಲ್ಲ ಕೊಲ್ಲ ಹೋಗ್ಬಿಡಿ ಬ್ರದರ್, ಫೀಲ್ ಆಗ್ಬೇಡಿ. ಜೀವನ ಎಲ್ಲ ಅಂದ್ಮೇಲೆ ಅಪ್ ಡೌನ್ ಎಲ್ಲ ಆಗುತ್ತೆ. ನಾನು 4 ಜನ ತರ ಚೆನ್ನಾಗಿರ್ಬೇಕಂತ ತುಂಬಾ ಇಷ್ಟಪಡ್ತೀನಿ ಸರ್. ಈಗಲೂ ಅಷ್ಟೇ ಸರ್, 4 ಜನ ತರ ಚೆನ್ನಾಗಿರ್ಬೇಕು, 4 ಜನ ತರ ಚೆನ್ನಾಗಿ ಅನಿಸ್ಕೊಳ್ಬೇಕಂತ ತುಂಬಾ ಇದಿದೆ ಸರ್. ಇವಳು ಈ ತರ ಮಾಡಿದ್ಲಂತ ನಮ್ಮ ತಂದೆ ತಾಯಿ ಅರ್ಧ ಇದ್ರಲ್ಲಿ ಹೋಗ್ಬಿಟ್ರು ಸರ್. ಸಾರಿ ಬ್ರದರ್, ಈ ವಿಷಯ ಕೇಳ್ತಿದ್ರೆ ನನ್ಗೆ ತುಂಬಾನೇ ನೋವಾಗ್ತಿದೆ. ಯಾಕಂತಂದ್ರೆ ತಂದೆ ತಾಯಿ ಇಲ್ಲ ಅಂತಂದ್ರೆ ಎಂತವ್ರಿಗೆ ಈ ವಿಚಾರದಲ್ಲಿ ನೋವು ತಿಂದು ಪ್ರಾಣ ಕಳ್ಕೊಂಡಿದಾರೆ ಅಂತಂದ್ರೆ ತುಂಬಾನೇ ನೋವು. ನನಗೂ ಹಂಗೆ ಅನಿಸ್ತಾ ಇದೆ ಸರ್ ಒಂದೊಂದ್ಸಲಿ. ಆದ್ರೂ ನಾನು ಮನೆಯಲ್ಲೆಲ್ಲ ಏನು ನೀನ್ ಹತ್ರ ಆದ್ರೆ ನಿಂಗೆ ಏನಂತಾರೆ ಅವಾಗ ಅಂತ ಇದು ಮಾಡ್ತಾರೆ ಸರ್. ಇಲ್ಲ ಬ್ರದರ್, ನಾನು ಸೊಲ್ಯೂಷನ್ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ನೀವು ಒಂದು ಹೊಸ ಲೈಫ್ ನ ಸ್ಟಾರ್ಟ್ ಮಾಡಿ, ಅಂದ್ರೆ ಯಾರನ್ನಾದ್ರೂ ನೋಡಿ ಮದುವೆ ಮಾಡ್ಕೊಳ್ಳಿ. ನಿಮ್ ರಿಲೇಷನ್ ಅಲ್ಲಿ ಆಗ್ಲಿ, ಇಲ್ಲ ಅಂತಂದ್ರೆ ಯಾರಾದ್ರೂ ಇರ್ತಾರೆ, ನಿಮ್ಗೆ ಅದಂತ ದೇವ್ರು ಬರ್ದಿರ್ತಾನೆ. ಸೊ ಅಂತವ್ನ ನೀವು ಮದುವೆ ಆಗಿ ಹೊಸ ಜೀವನನ ಸ್ಟಾರ್ಟ್ ಮಾಡಿ. ಅದು ನಿಮ್ ಲೈಫ್ಗೆ ತುಂಬಾನೇ ಟರ್ನ್ ಪಾಯಿಂಟ್. ಅಂದ್ರೆ ಲೈಫ್ ಅಂದ್ರೆ ಒಂದು ದೇವ್ರು ಒಂದು ಚಾನ್ಸ್ ಕೊಡ್ತಾನಲ್ವಾ. ಸೊ ಇದನ್ನ ಇವಾಗ ಬಳಸ್ಕೊಳ್ಳಿ. ಇದು ಒಂದು ಇನ್ನೊಂದು ಚಾನ್ಸ್ ಇದೆ ಅಂತ ಅನ್ಕೊಂಡು ಇನ್ನೊಂದು ಲೈಫ್ ನ ಲೀಡ್ ಮಾಡೋದನ್ನ ಕಲ್ತ್ಕೊಳ್ಳಿ. ಅಂದ್ರೆ ನೀವ್ ಹೇಳ್ದಂಗೆ ನನ್ಗೂ ಅಂದ್ರೆ ಒಂದ್ 10 ಜನದ ಹತ್ರ ನಾನು ಚೆನ್ನಾಗಿರ್ಬೇಕು, ಬದುಕಿ ಬಾಳಬೇಕು ಅಂತಂದ್ರೆ ಖಂಡಿತ ನೀವ್ ಇನ್ನೊಂದ್ ಮದುವೆ. ಯಾಕಂತಂದ್ರೆ ಒಂದ್ ಹೆಂಗಸೆ ನಾಚಿಕೆ ಬಿಟ್ಟು 3 ಬಿಟ್ಟು ಇನ್ನೊಂದ್ ಮದುವೆ ಆಗಿದಲ್ಲ. ಯಾಕಂತಂದ್ರೆ ಒಂದ್ ಮಗು ಆಗಿದೆ, ಗಂಡ್ ಮಗು ಆಗಿ, ಮತ್ತೆ ಇನ್ನೊಂದ್ರ ಜೊತೆ ಹೋಗಿ ಮದುವೆ ಆಗಿ ಅವ್ರಿಗೊಂದ್ ಹೆಣ್ಮಗು ಆಗಿರೋದ್ರಿಂದ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ನೀವು ಗಂಡಸಾಗಿ ನೀವು ಖಂಡಿತ ನೀವು ಇನ್ನೊಂದ್ ಮದುವೆ ಮಾಡ್ಕೊಬೇಕು. ಅವ್ರ ಮುಂದೆ ಚೆನ್ನಾಗಿ ಲೈಫ್ ನ ಲೀಡ್ ಮಾಡಿ. ಓಕೆ ಸರ್, ಓಕೆ ಸರ್. ಹಲೋ, ಹೇಳಿ. ಇನ್ನೊಂದು ನಿಮ್ಮ ಹತ್ರ ಏನ್ ಹೇಳೋದು ಸರ್, ನಾನು 2 ವರ್ಷ ಆಯ್ತು ಸರ್. 2 ವರ್ಷದಿಂದ ನಾನು ಅಷ್ಟೇ ಸರ್ ಮಿಸ್ಸಸ್ ಹತ್ರ ಏನು ಮಾಡಿ ಅಷ್ಟೇ ಸರ್ ಮಾಡಿದ್ದು. ಆಮೇಲೆ ನಾನು ಯಾವ ಇದೊಂದು ಅಭ್ಯಾಸಕ್ಕೆ ಹೋಗಿಲ್ಲ. ಓಕೆ. ರಾತ್ರಿ ಮಲಗಿದ ಟೈಮಲ್ಲಿ ಆದಷ್ಟು ಅದೇ ಇದಾಗ್ಬಿಡತ್ತೆ ಸರ್ ನನಗೆ. ಅಂದ್ರೆ ಅದು ನಾರ್ಮಲಿ ಆಗುತ್ತೆ, ಅಂದ್ರೆ ಡೈಲಿ ಆಗುತ್ತಾ ಇಲ್ಲಾಂದ್ರೆ ಅವಾಗ ಆಗ್ಬಿಡತ್ತೆ ಸರ್. ಅದು ಏನಾಗಲ್ಲ ಬಿಡಿ, ಅದೇನು ಅದು ತೊಂದ್ರೆ ಏನೂ ಆಗಲ್ಲ. ಅಂದ್ರೆ ನಿಮ್ ಮಾಸ್ಟರ್ಬೇಟ್ ಏನು ಮಾಡ್ಕೊಂತಿಲ್ವಲ್ಲ?
ಇಲ್ಲ ಸರ್, ನಿಮ್ಮ ಅದು ಹಂಗಿದ್ರೆ ಬೇಡ. ಹಂಗೆ ನೀವೆಲ್ಲ ಇದು ಮಾಡ್ತಿರಲ್ಲ ಸರ್, ನಾನು ಆ ಥರ ಮಾಡ್ಕೊಳಲ್ಲ ಸರ್. ದೆನ್ ಓಕೆ ಬ್ರದರ್, ಅದೇನು ಆಗೋದಿಲ್ಲ. ಅದು ಯಾಕಂತಂದ್ರೆ ಮತ್ತೆ ಡೈಲಿ ಸ್ಕಿನ್ ಆದ್ರೆ ಎಲ್ಲ ಪ್ರಾಬ್ಲಮ್. ಮಾಮೂಲಿಯಾಗಿದೆ ಸರ್, ಸ್ಕಿನ್ ಎಲ್ಲ ಹಿಂದೆಲ್ಲ ಹೋಗಲ್ಲ ನನಗೆ, ಮಾಮೂಲಿಯಾಗಿ ಇದೆ ಸರ್. ರಿಸರ್ಚ್ ಮಾಡಿದಾಗ ಸ್ವಲ್ಪ ತುಂಬಾ ಉರಿತದೆ ಸರ್. ಹೌದ್ರಾ? ಏನಿಲ್ಲ ಬ್ರದರ್, ಅದು ಜಸ್ಟ್ ಒಂದು ಕೋಕೋನಟ್ ಆಯಿಲ್ ಅಲ್ಲಿ ಮಸಾಜ್ ಮಾಡ್ಕೊಂಡು ಜಸ್ಟ್ ಅದು ರಿಲ್ಯಾಕ್ಸ್ ಆಗುತ್ತೆ, ಏನೂ ಆಗಲ್ಲ. ಹಾ. ಇಲ್ಲಾಂದ್ರೆ ಮೆಡಿಕಲ್ ಹೋಗಿ ಜೆಲ್ ಬರುತ್ತೆ, ಮಸಾಜ್ ಜೆಲ್ ಅಂತ ಕೇಳಿ ಕೊಡ್ತಾರೆ, ಅದನ್ನ ಹಾ, ತಗೊಂಡು ಸರ್. ನೀವು ಮಸಾಜ್ ಮಾಡಿ. ಹಾ, ಸರಿ ಸರಿ ಸರ್. ಓಕೆ ಬ್ರದರ್, ಓಕೆ, ಓಕೆ ಸರ್, ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಸರ್. ಥ್ಯಾಂಕ್ ಥ್ಯಾಂಕ್ ಯು ಸರ್. ಸರ್ ನಿಮ್ಗೆ ಇನ್ನೂ ಯಾವಾಗಲೂ ಕಾಲ್ ಮಾಡ್ಬೋದಾ ಸರ್? ಯಾ, ಖಂಡಿತ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾ. ಆಡಿಯೋ ಕೇಳಿಸ್ಕೊಂಡ್ರಲ್ಲ, ನೋಡಿ ಇದು ನಮ್ಮ ಒಂದು ಸಮಾಜ. ಈಗ ಆತ ಏನು ಮಾಡೋದು, ಒಂದು ಮಗು ಇದೆ, ಆ ಒಂದು ಬಿಟ್ಟು ಹೋಗಿರೋ ಒಂದು ಹೆಂಗಸು ಈ ಒಂದು ಗಂಡಸನ ಲೈಕ್ ಪತ್ನಿ, ಲೈಕ್ ಗಂಡ, ಬಿಟ್ಟೋಗಿರೋ ಪತ್ನಿಯವರ ಗಂಡ. ಸೊ ಈತ ಏನು ಮಾಡೋಕ್ಕೋಗುತ್ತೆ? ಈಗ ಏನು ಮಾಡೋದು? ಎಣ್ಣೆ ಮದುವೆ ಆಗೋಂಗೂ ಇಲ್ಲ, ಮಗು ನೋಡ್ಕೊಳಂಗೂ ಇಲ್ಲ. ಸೊ ಇದು ನಮ್ಮ ಒಂದು ಸಮಾಜ. ಸೊ ಐ ಹೋಪ್ ನಿಮ್ಗೇನಾದರೂ ಈ ವಿಡಿಯೋನಲ್ಲಿ ಏನಾದರೂ ನೆಗೆಟಿವ್ ಪಾಸಿಟಿವ್ ಏನಾದರೂ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನು ನೋಡಿ ನಿಮ್ಮ ಒಂದು ಮನಸ್ಸಿನಲ್ಲಿ ನೋಡ್ತಿದೆಯಾ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಲವಿಂಗ್, ಕೇರಿಂಗ್, ಸಪೋರ್ಟಿಂಗ್ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬೈ.